ಈ ಹಸಿವು ಅನ್ನೋದಿದೆಯಲ್ಲ, ಅದು ಏನನ್ನು ಬೇಕಾದರೂ ಮಾಡಿಸುತ್ತೆ. ಎಲ್ಲೋ ಹುಟ್ಟಿ ಬೆಳೆದ ಇಂಥ ಹಳ್ಳಿ ಹುಡುಗರು ವಿಧಿಯ ಹೊಡೆತಕ್ಕೆ ಸಿಕ್ಕು ಜೀವನಕ್ಕಾಗಿ ನಗರಗಳತ್ತ ನಡೆದು ಬಿಡ್ತಾರೆ. ಇವರಿಗೆ ಇಂದಿನ ಅರಿವಿಲ್ಲ. ನಾಳಿನ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವಂತಹ ಅದೆಷ್ಟೋ ಕಂದಮ್ಮಗಳು ತಾನೇನು ಅನ್ನೋದನ್ನು ತಿಳಿಯುವುದರ ಹೊತ್ತಿಗೆ ಕಾಲ ಅವರನ್ನು ಬಹುದೂರಕ್ಕೆ ಸಾಗಿಸಿಬಿಡುತ್ತೆ. ಈ ಕಾಲ ಯಾರ ಕೈಗೂ ಸುಲಭವಾಗಿ ಸಿಗುವಂಥದ್ದಲ್ಲ. ಅದು ನಮ್ಮನ್ನು ಹೇಗೆ ಬೇಕಾದರೂ ಬದಲಿಸುತ್ತೆ. ಒಂದು ಹೊತ್ತಿನ ತುತ್ತಿಗಾಗಿ ಭವಿಷ್ಯತ್ತನ್ನು ಕಳೆದುಕೊಳ್ಳುವಂತಹ ದಿನಗಳು ಇವು. ತನಗೆ ಗೊತ್ತಿಲ್ಲದೆ ಬಾಲಕಾರ್ಮಿಕನಾದವನು ಇವನು. ತಾನೇನು ಮಾಡಬೇಕೆನ್ನೋದು ತಿಳಿಯದ ವಯಸ್ಸು ಇದು. ಹಸಿವು ನೀಗಿಸಿಕೊಳ್ಳೋದಕ್ಕೆ ಅಲೆದಾಡೋ ಪಾಪ ಕರ್ಮಗಳಿವು. ಇಂಥವರಲ್ಲಿ ಮಕ್ಕಳನ್ನೇ ಮರೆತ ಪಾಪದ ತಂದೆ ತಾಯಿಗಳು ನಲಿದಾಡಿ ಆಟ ಆಡೋ ಸಮಯದಲ್ಲಿ ವಯಸ್ಸಿಗೆ ಮೀರಿದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಪುಸ್ತಕ ಪೆನ್ನು ಹಿಡಿಯಬೇಕಾದ ಕೈಗಳನ್ನು ಸುಟ್ಟುಕೊಳ್ಳುತ್ತಿದ್ದಾರೆ. ಬೃಹತ್ ನಗರಗಳಲ್ಲಿ ಕಣ್ಣು ತೆರೆದರೆ ಸಾಕು ಬಾಲಕಾರ್ಮಿಕರ ದಂಡೇ ಕಾಣುತ್ತೆ. ತಿಳಿದೋ ತಿಳಿಯದೆಯೋ ಪಟ್ಟಣಗಳಿಗೆ ಬಂದ ಇಂತಹ ಹುಡುಗರ ಸಂಖ್ಯೆ ಅಷ್ಟಿಷ್ಟಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಂಥ ಹುಡುಗರು ಅಕಸ್ಮಾತಾಗಿ ಸಿಕ್ಕರೆ ನಾವೇನ್ ಮಾಡಬೇಕು? ಆ ಹುಡುಗನನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕಾ? ಅಥವಾ ಸ್ಕೂಲಿಗೆ ಸೇರಿಸ್ಬೇಕಾ? ಅಥವಾ ಯಾವುದಾದರೂ ಕೆಲಸಕ್ಕೆ ಸೇರಿಸಬೇಕಾ? ಇಂತಹ ಅನೇಕ ಪ್ರಶ್ನೆಗಳು ನಮ್ಮಲ್ಲೇ ಹುಟ್ಟುವುದು ಸಹಜ. ಅಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಏನು ಸಮಾಚಾರ? ಏನು ಬಂದಿದ್ದು? ಏನಿಲ್ಲ ಸರ್, ನಿಮ್ಮ ಹೊಸ ಒಂಚೂರು ಮಾತಾಡಬೇಕಿತ್ತು. ಅದೇ ಈ ಹುಡುಗ. ಯಾರು ಈ ಹುಡುಗ? ಅದೇ ಒಂದು ಸುಮಾರು 2 ವಾರದಿಂದ ನನ್ನ ಜೊತೆನೇ ಇದ್ದ. ನಾನು ನೋಡ್ತಾ ಇದ್ದೆ. ಅದೇ ಇವನು ಏನು ಇದು ಮಾಡಬೇಡ್ದು ಅಂತ ಒಂದು ಕೆಲಸ ಕೇಳ್ದ. ಅದಕ್ಕೆ ಒಂದು ಹೋಟ್ಲು ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸ್ದೆ. ಹೋಟ್ಲಿಗೆ ಕಳ್ಸಿಕ್ಕಿಟ್ಟಿದ್ರೆ ಇವನ್ನ ನೋಡಿದರೆ ಮೈನರ್ ಕಾಣುತ್ತಾನಲ್ರಿ, ಇವನು ಕೆಲ್ಸಕ್ಕೆ ಇಡಕ್ಕೆ ಬರಲ್ಲ. ಆದರೆ ನನ್ನ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಇದಾಗಿ ಅವನು ಆ ಹೋಟ್ಲಲ್ಲೇ ಇರಬಾರ್ದು ಅಂತ ನಿಮ್ಗೊಂದು ಫೋನ್ ಮಾಡಿದೆ. ನೀವು ಬನ್ನಿ ಅಂತ ಹೇಳಿದ್ರಿ, ನಾನು ನಿಮ್ಮ ಹತ್ರ ಬಂದೆ ಸರ್. ಈಗ ನೋಡಿ, ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಹಚ್ಚೋದು ಮಹಾ ತಪ್ಪು. ಅದ್ರ ಬಗ್ಗೆ ಕಾನೂನು ಕೂಡ ಇದೆ. ಕಾನೂನಲ್ಲಿ ಕ್ಲಿಯರ್ ಪ್ರೊಹಿಬಿಷನ್ ಇರಲಿಲ್ಲ ಅಂದರೂ ಕೂಡ ಬಾಲಕಾರ್ಮಿಕರನ್ನ ಪ್ರೊಹಿಬಿಟ್ರಿ ಎಂಗೇಜ್ಮೆಂಟ್ಸಲ್ಲಿ, ಅಂದರೆ ಮೈನಿಂಗ್ ಏರಿಯಾದಲ್ಲಿ ಬ್ಲಾಸ್ಟ್ ಮಾಡೋ ಕಡೆಗೆ, ಆಮೇಲೆ ಬಾವಿ ತೋಡೋ ಕಡೆಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಡೆಗೆ ಅವ್ರನ್ನ ಎಂಗೇಜ್ ಮಾಡಲೇಕೂಡದು. ಈ ಸಾಫ್ಟ್ ವರ್ಕ್ ಏನಾದರೂ ಇತ್ತು ಅಂತಂದರೆ 7 ವರ್ಷದ ಮೇಲಿದ್ದರೆ 14 ವರ್ಷದ ಒಳಗೆ ಇದ್ದವ್ರನ್ನ ನೀವು ಬರೀ 3 ಗಂಟೆ ಅವ್ರನ್ನ ಕೆಲಸಕ್ಕೆ ಹಚ್ಬೋದು. ಆಮೇಲೆ 1 ಗಂಟೆ ಅವರಿಗೆ ವಿಶ್ರಾಂತಿ ಕೊಡಬೇಕು, ಮತ್ತು 3 ಗಂಟೆ ಅವ್ರ ಹತ್ರ ಕೆಲಸ ಮಾಡಿಸ್ಬೋದು. ಇದನ್ನು ಯಾಕೆ ಭಾರತ ಸರ್ಕಾರದವರು ಯಾಕೆ ಮಾಡಿದ್ದಾರೆ ಅಂತಂದರೆ, ನಮ್ಮಲ್ಲಿ ಬಡತನ ಜಾಸ್ತಿ ಇದೆ. ನಾವು ಎಷ್ಟೇ ಹೇಳಿದರೂ ಕೂಡ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಕಳಿಸೋದನ್ನು ಜನಗಳು ನಿಲ್ಲಿಸೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಅವರಿಗೆ ಪರಿಶ್ರಮವಾಗತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಪ್ರತಿಬಂಧಕ ಆಜ್ಞೆಯನ್ನು ಮಾಡಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಕೂಡ ಕಲಂ ನಂಬರ್ 24ರಲ್ಲಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಹಚ್ಚೋದು ತಪ್ಪು ಅಂತಲೇ ಸಂವಿಧಾನದಲ್ಲೇ ಇದೆ. ಹಾಗಾಗಿ ಸರ್ಕಾರದವರು ಇವರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡೋದು ಕಂಪಲ್ಸರಿ ಆಗಿದೆ. ಮತ್ತು 14 ವರ್ಷದವರೆಗೂ ಕಂಪಲ್ಸರಿ ಎಜುಕೇಷನ್ ಕೂಡ ಇವರಿಗೆ ಫ್ರೀಯಾಗಿ ಕೊಡಬೇಕಾಗತ್ತೆ ಅಂತಲೇ ಸಂವಿಧಾನದಲ್ಲಿರೋದ್ರಿಂದ ಬೇಕಾದಷ್ಟು ಸ್ಕೂಲ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಹೀಗಾಗಿ ಪ್ರೈವೇಟ್ ಸ್ಕೂಲ್ನಲ್ಲೂ ಕೂಡ ಸರ್ಕಾರದಿಂದ ರೆಕಮೆಂಡೇಷನ್ ಹೋಯಿತು ಅಂತಂದರೆ ಅವ್ರು ಸೇರಿಸ್ಕೋಬೇಕಾಗತ್ತೆ. ನನಗೆ ಪರಿಚಯ ಇದ್ದಂಥ ಒಂದು 2-3 ಸ್ಕೂಲ್ಗಳಿದೆ. ಈ ಹುಡುಗನ ಬೇಕಾದರೆ ಅವ್ನು ಕಲಿತೀನಿ, ನಾನು ಓದ್ತೀನಿ ಅಂತ ಹೇಳಿ ಒಂದು ಆಸೆ ಪಟ್ಟರೆ
ನಾನು ಒಂದು ರೆಕಮೆಂಡೇಷನ್ ಲೆಟರ್ ಕೊಡ್ತೀನಿ, ನೀವು ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ಅವ್ನಿಗೇನು ಸಹಾಯ ಬೇಕೋ ಮಾಡ್ತಾರೆ, ನನ್ನ ಕೈಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ನಾನು ಮಾಡ್ತೀನಿ ಅಂತೆ. ಏನಪ್ಪ ಮರಿ, ನಿನ್ನ ಹೆಸರೇನು? ಚಿರಂಜೀವಿ ಅಂತ. ಓದ್ತಿ ಏನಪ್ಪ ನೀನು? ಹಾಂ, ಓದ್ತೀನಿ. ಓದ್ಬಿಟ್ಟು ಮುಂದೆ ಏನಾಗಬೇಕು ಅಂತ ಮಾಡಿದೀಯಾ? IFS ಆಗಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ದೇಶದ ಸೇವೆ ಮಾಡ್ತೀನಿ ಅಂತ ಹೇಳಿ ಆಸೆ ಇದೆ ತಾನೇ ನಿನಗೆ? ದೇಶದ ಸೇವೆ ಮಾಡ್ತೀನಿ. ಆಯಿತು, ನಿನಗೇನು ಸಹಾಯ ಮಾಡಬೇಕು ನಾನು ಮಾಡ್ತೀನಂತೆ, ಆಯಿತಾ? ಎಳೆಯ ವಯಸ್ಸಿಗೆ ಅನಿರೀಕ್ಷಿತವಾಗಿ ಬೆಂಗಳೂರಿಗೆ ಬಂದವನು ಬಾಲಕಾರ್ಮಿಕನಾದ ಇವನ ಬದುಕು ಬದಲಾಗಿದೆ. ಇಂದು ಇವನು ಎಲ್ಲ ಮಕ್ಕಳಂತೆ ಶಾಲೆಗೆ ಹೋಗ್ತಾನೆ. ಇವನ ಹಾಗೆಯೇ ಕನಸು ಕಾಣುವ ಅದೆಷ್ಟೋ ಕಂಗಳು ನಮ್ಮೊಂದಿಗಿವೆ. ಆ ಎಳೆಯ ಕಂಗಳ ಕನಸುಗಳು ನನಸಾಗಲಿ. ಇವರೆಲ್ಲ ಮುಂದೊಂದು ದಿನ ಈ ಸಮಾಜದ ಮಾದರಿ ವ್ಯಕ್ತಿಗಳಾಗಿ ಬೆಳೆಯಲಿ.